ಆಕಾಶವಾಣಿ ಪ್ರಚಲಿತ ವಿದ್ಯಮಾನ ವಿಷಯ ಜನಗಣತಿ 2027 ಭಾರತದ ಮೊದಲ ಡಿಜಿಟಲ್ ಜನಗಣತಿ ಪ್ರಕ್ರಿಯೆ. ಜನಗಣತಿ 2027 ಭಾರತದ ಮೊದಲ ಡಿಜಿಟಲ್ ಜನಗಣತಿಯಾಗಿದೆ. ಇದು ಮೊಬೈಲ್ ಆಧಾರಿತ ದತ್ತಾಂಶ ಸಂಗ್ರಹಣೆಯನ್ನು ಬಳಸಿಕೊಳ್ಳುವ ಮೂಲಕ ದೇಶಾದ್ಯಂತ ತ್ವರಿತ ಮತ್ತು ಹೆಚ್ಚು ಪರಿಣಾಮಕಾರಿ ದತ್ತಾಂಶ ಲಭ್ಯತೆಯನ್ನು ಸಕ್ರಿಯಗೊಳಿಸುತ್ತದೆ. 2025 ಏಪ್ರಿಲ್ 30ರಂದು ನಡೆದ ಸಚಿವ ಸಂಪುಟದ ರಾಜಕೀಯ ವ್ಯವಹಾರಗಳ ಸಮಿತಿಯ ಸಭೆಯಲ್ಲಿ ಜನಗಣತಿ 2027ರಲ್ಲಿ ಜಾತಿ ಗಣತಿಯನ್ನು ಸೇರಿಸಲು ನಿರ್ಧರಿಸಲಾಗಿದೆ. ಬಲವಾದ ಸಾಂಸ್ಥಿಕ ಚೌಕಟ್ಟು ಮತ್ತು 11,718.24 ಕೋಟಿ ರೂಪಾಯಿ ಅನುದಾನದ ಬೆಂಬಲದೊಂದಿಗೆ ದೇಶಾದ್ಯಂತ ಸುಗಮ ಅನುಷ್ಠಾನವನ್ನು ಖಚಿತಪಡಿಸಿಕೊಳ್ಳಲು ತರಬೇತಿ, ಪೂರ್ವ ಪರೀಕ್ಷೆ ಮತ್ತು ಆಡಳಿತಾತ್ಮಕ ಸಿದ್ಧತೆಗಳಂತಹ ವ್ಯಾಪಕ ಪೂರ್ವ ಸಿದ್ಧತಾ ಕ್ರಮಗಳನ್ನು ಕೈಗೊಳ್ಳಲಾಗಿದೆ. ಸುರಕ್ಷಿತ, ನಿರ್ದಿಷ್ಟ ದತ್ತಾಂಶ ಕೇಂದ್ರಗಳು ಮತ್ತು ಬೃಹತ್ ಕಾರ್ಯಪಡೆಯೊಂದಿಗೆ ಜನಗಣತಿ 2027 ಉದ್ದೇಶಿತ ಮತ್ತು ಅಂತರ್ಗತ ನೀತಿ ನಿರೂಪಣೆಗೆ ವಿಶ್ವಾಸಾರ್ಹ ದತ್ತಾಂಶವನ್ನು ಒದಗಿಸಲಿದೆ. ಜನಗಣತಿಯು ದೇಶದ ಅಥವಾ ನಿರ್ದಿಷ್ಟ ಪ್ರದೇಶದ ಎಲ್ಲ ವ್ಯಕ್ತಿಗಳಿಗೆ ಸಂಬಂಧಿಸಿದ ಜನಸಂಖ್ಯಾ, ಸಾಮಾಜಿಕ, ಸಾಂಸ್ಕೃತಿಕ ಮತ್ತು ಆರ್ಥಿಕ ದತ್ತಾಂಶಗಳನ್ನು ಸಂಗ್ರಹಿಸುವ, ಸಂಕಲ್ಪಿಸುವ ಮತ್ತು ವಿಶ್ಲೇಷಿಸುವ ಹಾಗೆ ಪ್ರಸಾರ ಮಾಡುವ ಪ್ರಕ್ರಿಯೆಯಾಗಿದೆ. ಜನಗಣತಿಯ ಮೂಲಕ ಸಂಗ್ರಹಿಸಲಾದ ಮಾಹಿತಿಯು ಯೋಜಕರು, ಆಡಳಿತಗಾರರು, ಸಂಶೋಧಕರು ಮತ್ತು ಇತರ ದತ್ತಾಂಶ ಬಳಕೆದಾರರಿಗೆ ಅತ್ಯಂತ ಶ್ರೀಮಂತ ಮೂಲವಾಗಿದೆ. ಜನಗಣತಿಯು ರಾಜಕೀಯ, ಸಾಮಾಜಿಕ ಮತ್ತು ಆರ್ಥಿಕ ಕ್ಷೇತ್ರಗಳಲ್ಲಿ ತಿಳುವಳಿಕೆಯುಳ್ಳ ನಿರ್ಧಾರಗಳನ್ನು ತೆಗೆದುಕೊಳ್ಳಲು ಆಡಳಿತಕ್ಕೆ ನಿರ್ಣಾಯಕ ಅಡಿಪಾಯವಾಗಿ ಕಾರ್ಯನಿರ್ವಹಿಸುತ್ತದೆ. ಜನಗಣತಿಯ ದತ್ತಾಂಶವು ಅಂತರ್ಗತ, ಉದ್ದೇಶಿತ ಮತ್ತು ಜನಸಂಖ್ಯೆಯ ವೈವಿಧ್ಯಮಯ ಅಗತ್ಯಗಳಿಗೆ ಅನುಗುಣವಾದ ನೀತಿ ನಿರೂಪಣೆಯನ್ನು ಸಕ್ರಿಯಗೊಳಿಸುತ್ತದೆ. ದೇಶದಲ್ಲಿ ಜನಗಣತಿ ನಡೆಸಿದ ಆರಂಭಿಕ ಉಲ್ಲೇಖಗಳನ್ನು ಕೌಟಿಲ್ಯನ ಅರ್ಥಶಾಸ್ತ್ರದಲ್ಲಿ ಅಂದರೆ ಕ್ರಿಸ್ತಪೂರ್ವ 321-296 ಕಾಲದಲ್ಲಿ ಮತ್ತು ನಂತರ ಚಕ್ರವರ್ತಿ ಅಕ್ಬರ್ ಕಾಲದಲ್ಲಿ ಐನ್-ಎ ಅಕ್ಬರಿಯಲ್ಲಿ ಅಬುಲ್ ಫಜಲ್ ಅವರ ಬರಹಗಳಲ್ಲಿ ಕಾಣಬಹುದು. ಭಾರತದಲ್ಲಿ ಮೊದಲ ಆಧುನಿಕ ಜನಗಣತಿಯನ್ನು 1865 ಮತ್ತು 1872ರ ನಡುವೆ ನಡೆಸಲಾಯಿತು. ಆದರೂ ಇದು ಎಲ್ಲ ಪ್ರದೇಶಗಳಲ್ಲಿ ಏಕಕಾಲದಲ್ಲಿ ನಡೆಯಲಿಲ್ಲ. ಭಾರತವು 1881ರಲ್ಲಿ ತನ್ನ ಮೊದಲ ಏಕಕಾಲಿಕ ಜನಗಣತಿಯನ್ನು ನಡೆಸಿತು. ಅಂದಿನಿಂದ ಭಾರತೀಯ ಜನಗಣತಿಯು ಪ್ರತಿ 10 ವರ್ಷಗಳಿಗೊಮ್ಮೆ ನಡೆಯುವ ವ್ಯಾಪಕ ವ್ಯಾಯಾಮಗಳ ಮೂಲಕ ಜನಸಂಖ್ಯೆಯ ವಿವಿಧ ಅಂಶಗಳ ಕುರಿತು ವಿಶ್ವಾಸಾರ್ಹ, ಸಮಯ ಪರೀಕ್ಷಿತ ದತ್ತಾಂಶವನ್ನು ಒದಗಿಸುತ್ತದೆ. ಪ್ರತಿಯೊಂದು ಜನಗಣತಿಯು ತನ್ನ ವಿಧಾನಗಳನ್ನು ಸುಧಾರಿಸಿದೆ, ವ್ಯಾಪ್ತಿಯನ್ನು ಹೆಚ್ಚಿಸಿದೆ ಮತ್ತು ಜನಸಂಖ್ಯೆಯನ್ನು ಉತ್ತಮವಾಗಿ ಅರ್ಥ ಮಾಡಿಕೊಳ್ಳಲು ಪ್ರಶ್ನೆಗಳನ್ನು ಮಾರ್ಪಡಿಸಿದೆ. ಜನಗಣತಿ 2027 ಭಾರತೀಯ ಜನಗಣತಿಯ ಸರಣಿಯಲ್ಲಿ 16ನೇ ಮತ್ತು ಸ್ವಾತಂತ್ರ್ಯದ ನಂತರದ 8ನೆಯ ಜನಗಣತಿಯಾಗಿದೆ. ಇದು ವಿಶ್ವದ ಅತಿದೊಡ್ಡ ಜನಗಣತಿ ಪ್ರಕ್ರಿಯೆಯಾಗಲಿದ್ದು, ಡಿಜಿಟಲ್ ಏಕೀಕರಣ, ಬಲಪಡಿಸಿದ ದತ್ತಾಂಶ ಭದ್ರತೆ ಮತ್ತು ಪ್ರಕ್ರಿಯೆಗಳನ್ನು ಸರಳೀಕರಿಸುವ ಮೂಲಕ ಸಾಕ್ಷ್ಯಾಧಾರಿತ ನೀತಿ ನಿರೂಪಣೆಯನ್ನು ಬಲಪಡಿಸುತ್ತದೆ. ಇದು ಮೊಬೈಲ್ ಆಧಾರಿತ ದತ್ತಾಂಶ ಸಂಗ್ರಹಣೆ, ಜನಗಣತಿ ನಿರ್ವಹಣೆ ಮತ್ತು ಮೇಲ್ವಿಚಾರಣಾ ವ್ಯವಸ್ಥೆ ಪೋರ್ಟಲ್ ಮೂಲಕ ನೈಜ ಸಮಯದ ಮೇಲ್ವಿಚಾರಣೆ, ಐಚ್ಛಿಕ ಸ್ವಯಂ ಗಣತಿ ಸೌಲಭ್ಯ ಮತ್ತು ಭೌಗೋಳಿಕ ಉಲ್ಲೇಖಿತ ನ್ಯಾಯ ವ್ಯಾಪ್ತಿಗಳ ವ್ಯಾಪಕ ಬಳಕೆ ಸೇರಿದಂತೆ ಹಲವಾರು ಪ್ರವರ್ತಕ ವೈಶಿಷ್ಟ್ಯಗಳನ್ನು ಪರಿಚಯಿಸುತ್ತದೆ. ಜನಸಂಖ್ಯಾ ಗಣತಿ ಹಂತದಲ್ಲಿ ಸಮಗ್ರ ಜಾತಿ ಗಣತಿಯನ್ನು ಮಾಡಲಾಗುವುದು. ಸುಧಾರಿತ ಡಿಜಿಟಲ್ ಪರಿಕರಗಳಿಂದ ಬೆಂಬಲಿತವಾದ ಈ ಪ್ರಕ್ರಿಯೆಯು ದತ್ತಾಂಶ ಭದ್ರತೆ ಮತ್ತು ಸಾಮಾಜಿಕ ಭಾಗವಹಿಸುವಿಕೆಯ ಉನ್ನತ ಗುಣಮಟ್ಟವನ್ನು ಖಚಿತಪಡಿಸಿಕೊಳ್ಳುವಾಗ ವೇಗವಾದ, ಹೆಚ್ಚು ನಿಖರವಾದ ಮತ್ತು ಸೂಕ್ಷ್ಮವಾದ ದತ್ತಾಂಶವನ್ನು ತಲುಪಿಸುವ ಗುರಿಯನ್ನು ಹೊಂದಿದೆ. ಭಾರತದ ಜನಗಣತಿಯು ವಿಶ್ವದ ಅತಿದೊಡ್ಡ ಆಡಳಿತಾತ್ಮಕ ಮತ್ತು ಸಾಂಖ್ಯಿಕ ವ್ಯಾಯಾಮವಾಗಿ ವಿಕಸನಗೊಂಡಿದೆ. ಮೊದಲ ಜನಸಂಖ್ಯೆಯ ಗಣನೆಯನ್ನು 1865, 1872ರ ಅವಧಿಯಲ್ಲಿ ನಡೆಸಲಾಯಿತು. ನಂತರ 1881ರಲ್ಲಿ ಮೊದಲ ಬಾರಿಗೆ ದೇಶಾದ್ಯಂತ ಏಕಕಾಲಿಕ ಜನಗಣತಿಯನ್ನ ನಡೆಸಲಾಯಿತು. ಅಂದಿನಿಂದ ಭಾರತೀಯ ಜನಗಣತಿಯನ್ನು ಪ್ರತಿ 10 ವರ್ಷಗಳಿಗೊಮ್ಮೆ ನಡೆಸಲಾಗುತ್ತಿದೆ. ಆದಾಗ್ಯೂ ಕೋವಿಡ್-19 ಸಾಂಕ್ರಾಮಿಕ ರೋಗದಿಂದಾಗಿ 2021ರಲ್ಲಿ ನಡೆಯಬೇಕಿದ್ದ ಜನಗಣತಿಯನ್ನು ನಿಗದಿತ ಸಮಯದಲ್ಲಿ ನಡೆಸಲು ಸಾಧ್ಯವಾಗಲಿಲ್ಲ. ಆದ್ದರಿಂದ 2027ರ ಜನಗಣತಿಯು ಈ ಸರಣಿಯ ಮುಂದಿನ ಗಣತಿಯನ್ನು ಗುರುತಿಸುತ್ತದೆ. ಇದು ಒಟ್ಟಾರೆಯಾಗಿ 16ನೇ ಭಾರತೀಯ ಜನಗಣತಿಯಾಗಿದೆ ಮತ್ತು ಸ್ವಾತಂತ್ರ್ಯದ ನಂತರದ 8ನೇ ಜನಗಣತಿಯಾಗಿದೆ. ಜನಗಣತಿ 2027 ದೃಢವಾದ ಸಾಂಸ್ಥಿಕ ಮತ್ತು ಆಡಳಿತಾತ್ಮಕ ಚೌಕಟ್ಟಿನಲ್ಲಿ ನೆಲೆಗೊಂಡಿದೆ. ಇದು ದತ್ತಾಂಶ ಸಂಗ್ರಹಣೆಯಲ್ಲಿ ಸ್ಥಿರತೆ, ವಿಶ್ವಾಸಾರ್ಹ ಮತ್ತು ದೇಶಾದ್ಯಂತ ಏಕರೂಪತೆಯನ್ನು ಖಚಿತಪಡಿಸುತ್ತದೆ. ಸ್ವಾತಂತ್ರ್ಯ ನಂತರ ಜನಗಣತಿಯು ಜನಗಣತಿ ಕಾಯ್ದೆ 1948 ಮತ್ತು ಜನಗಣತಿ ನಿಯಮಗಳು 1980ರ ಅಡಿಯಲ್ಲಿ ನಿಯಂತ್ರಿಸಲ್ಪಡುತ್ತದೆ. ಇದು ಬಲವಾದ ಕಾನೂನು ಮತ್ತು ಸಾಂಸ್ಥಿಕ ಚೌಕಟ್ಟನ್ನು ಖಚಿತಪಡಿಸುತ್ತದೆ. ಜನಗಣತಿಯು ಸಂವಿಧಾನದ 7ನೇ ಅನುಸೂಚಿಯ ಅಡಿ ಕೇಂದ್ರ ವಿಷಯವಾಗಿದೆ.
ಕೇಂದ್ರ ವಿಷಯವಾಗಿರುವುದರಿಂದ ಈ ವ್ಯವಸ್ಥೆ ಕೇಂದ್ರದಿಂದ ಸಮನ್ವಯಗೊಳಿಸಲ್ಪಟ್ಟಿದ್ದು ರಾಜ್ಯ ಮತ್ತು ಕೇಂದ್ರಾಡಳಿತ ಪ್ರದೇಶಗಳ ಸರ್ಕಾರದೊಂದಿಗೆ ನಿಕಟ ಸಹಯೋಗದಲ್ಲಿ ಜಾರಿಗೆ ತರಲಾಗುತ್ತದೆ. ಇದು ವೈವಿಧ್ಯಮಯ ಪ್ರದೇಶಗಳಾದ್ಯಂತ ಸುಗಮವಾಗಿ ಜಾರಿಯಾಗಲು ಅನುವು ಮಾಡಿಕೊಡುತ್ತದೆ. ಈ ಚೌಕಟ್ಟು ವೈಯಕ್ತಿಕ ದತ್ತಾಂಶದ ಕಟ್ಟುನಿಟ್ಟಾದ ಗೌಪ್ಯತೆಯನ್ನು ಖಾತರಿಪಡಿಸುತ್ತದೆ, ಸಾರ್ವಜನಿಕ ನಂಬಿಕೆ ಮತ್ತು ಭಾಗವಹಿಸುವಿಕೆಯನ್ನು ಬಲಪಡಿಸುತ್ತದೆ. ಜನಗಣತಿ ಕಾಯ್ದೆಯು ಒಂದು ಪ್ರಮುಖ ನಿಬಂಧನೆಯನ್ನು ಹೊಂದಿದೆ. ಸೆಕ್ಷನ್ 15 ಇದರ ಅಡಿಯಲ್ಲಿ ಜನರು ಒದಗಿಸುವ ವೈಯಕ್ತಿಕ ಮಾಹಿತಿಯನ್ನು ಕಟ್ಟುನಿಟ್ಟಾಗಿ ಗೌಪ್ಯವಾಗಿ ಇರಿಸಲಾಗುತ್ತದೆ. ಇದನ್ನು ಆರ್ಟಿಐ ಕಾಯ್ದೆಯ ಅಡಿ ಸಾರ್ವಜನಿಕಗೊಳಿಸಲು, ಯಾವುದೇ ನ್ಯಾಯಾಲಯದಲ್ಲಿ ಸೂಕ್ಷ್ಮವಾಗಿ ಬಳಸಲು ಅಥವಾ ಯಾವುದೇ ಸಂಸ್ಥೆಯೊಂದಿಗೆ ಹಂಚಿಕೊಳ್ಳಲು ಸಾಧ್ಯವಿಲ್ಲ. ಜನಗಣತಿ 2027 ನಡೆಸುವ ಸರ್ಕಾರದ ಉದ್ದೇಶವನ್ನು 16ನೇ ಜೂನ್ 2025 ಭಾರತದ ಗೆಜೆಟ್ನಲ್ಲಿ ಅಧಿಸೂಚಿಸಲಾಯಿತು. ಕೇಂದ್ರ ಸರ್ಕಾರವು ಇದರ ಅನುಷ್ಠಾನಕ್ಕಾಗಿ 11,718.24 ಕೋಟಿ ರೂಪಾಯಿಗಳ ಆರ್ಥಿಕ ವೆಚ್ಚಕ್ಕೆ ಅನುಮೋದನೆ ನೀಡಿದೆ. ದೇಶಾದ್ಯಂತ ಸಮಗ್ರ ಮತ್ತು ವ್ಯವಸ್ಥಿತ ದತ್ತಾಂಶ ಸಂಗ್ರಹಣೆಯನ್ನು ಖಚಿತಪಡಿಸಿಕೊಳ್ಳಲು ಜನಗಣತಿ 2027 ರಚನಾತ್ಮಕ 2 ಹಂತದ ಸ್ವರೂಪದಲ್ಲಿ ನಡೆಸಲಾಗುವುದು. 1ನೇ ಹಂತದಲ್ಲಿ ಮನೆಪಟ್ಟಿ ಮತ್ತು ವಸತಿ ಗಣತಿಯನ್ನು ಏಪ್ರಿಲ್ ಮತ್ತು ಸೆಪ್ಟೆಂಬರ್ 2026 ನಡುವೆ ನಡೆಸಲು ನಿಗದಿಪಡಿಸಲಾಗಿದೆ. ಇದು ರಾಜ್ಯ, ಕೇಂದ್ರಾಡಳಿತ ಪ್ರದೇಶಗಳ ಸರ್ಕಾರಗಳ ಅನುಕೂಲಕ್ಕೆ ಅನುಗುಣವಾಗಿ ಪ್ರತಿ ರಾಜ್ಯ, ಕೇಂದ್ರಾಡಳಿತ ಪ್ರದೇಶಗಳಲ್ಲಿ 30 ದಿನಗಳ ಅವಧಿಯಲ್ಲಿ ನಡೆಯಲಿದೆ. ಮನೆ ಮನೆಗೆ ತೆರಳಿ ನಡೆಸುವ HLO ಕೆಲಸದ 30 ದಿನಗಳ ಅವಧಿಗಿಂತ ಮೊದಲು 15 ದಿನಗಳ ಅವಧಿಯಲ್ಲಿ ಸ್ವಯಂ ಗಣತಿ ಸೌಲಭ್ಯವೂ ಇರುತ್ತದೆ. ಈ ಹಂತವು ವಸತಿ ಪರಿಸ್ಥಿತಿಗಳು, ಸೌಕರ್ಯಗಳ ಲಭ್ಯತೆ ಮತ್ತು ಕುಟುಂಬಗಳು ಹೊಂದಿರುವ ಆಸ್ತಿಗಳ ಬಗ್ಗೆ ವಿವರವಾದ ಮಾಹಿತಿಯನ್ನು ಸಂಗ್ರಹಿಸುತ್ತದೆ. ಜೊತೆಗೆ ಮುಂದಿನ ಹಂತಕ್ಕೆ ಅಗತ್ಯವಾದ ಮೂಲ ಚೌಕಟ್ಟನ್ನು ಸೃಷ್ಟಿಸುತ್ತದೆ. 2ನೇ ಹಂತದಲ್ಲಿ ಜನಸಂಖ್ಯಾ ಗಣತಿ ಫೆಬ್ರವರಿ 2027 ನಿಗದಿಪಡಿಸಲಾಗಿದೆ ಮತ್ತು ಇದು ಕುಟುಂಬಗಳಾದ್ಯಂತ ವ್ಯಕ್ತಿಗಳ ವಿವರವಾದ ಜನಸಂಖ್ಯಾ, ಸಾಮಾಜಿಕ, ಆರ್ಥಿಕ, ಸಾಂಸ್ಕೃತಿಕ, ವಲಸೆ ಮತ್ತು ಫಲವತ್ತತೆಗೆ ಸಂಬಂಧಿಸಿದ ಮಾಹಿತಿಯನ್ನು ಸೆರೆಹಿಡಿಯುವತ್ತ ಗಮನ ಹರಿಸುತ್ತದೆ. ರಾಜಕೀಯ ವ್ಯವಹಾರಗಳ ಸಂಪುಟ ಸಮಿತಿ ನಿರ್ಧರಿಸಿದಂತೆ ಜನಗಣತಿಯ 2ನೇ ಹಂತದಲ್ಲಿ ಜಾತಿ ಗಣತಿಯನ್ನು ಸಹ ಮಾಡಲಾಗುವುದು. ಲಡಾಖ್ ಕೇಂದ್ರಾಡಳಿತ ಪ್ರದೇಶ ಮತ್ತು ಜಮ್ಮು ಹಾಗೂ ಕಾಶ್ಮೀರದ ಕೇಂದ್ರಾಡಳಿತ ಪ್ರದೇಶ ಮತ್ತು ಉತ್ತರಾಖಂಡದ ಹಾಗೂ ಹಿಮಾಚಲ ಪ್ರದೇಶ ರಾಜ್ಯಗಳ ಹಿಮಪಾತ ಪೀಡಿತ ಅಸಮಕಾಲಿಕ ಪ್ರದೇಶಗಳಿಗೆ ಹಂತ 2 ಸೆಪ್ಟೆಂಬರ್ 2026 ಅವಧಿಯಲ್ಲಿ ನಡೆಸಲಾಗುವುದು. ಜನಸಂಖ್ಯಾ ಗಣತಿಯ ನಿಖರ ದಿನಾಂಕಗಳು ಮತ್ತು ಪ್ರಶ್ನೆಗಳನ್ನು ಸೂಕ್ತ ಸಮಯದಲ್ಲಿ ಅಧಿಸೂಚಿಸಲಾಗುವುದು. ಜನಗಣತಿ 2027 ಉಲ್ಲೇಖ ದಿನಾಂಕವನ್ನು ಮಾರ್ಚ್ 1, 2027 ನಿಗದಿಪಡಿಸಲಾಗಿದೆ. ಲಡಾಖ್ ಕೇಂದ್ರಾಡಳಿತ ಪ್ರದೇಶ ಹಾಗೂ ಜಮ್ಮು ಮತ್ತು ಕಾಶ್ಮೀರದ ಕೇಂದ್ರಾಡಳಿತ ಪ್ರದೇಶದ ಮತ್ತು ಹಿಮಾಚಲ ಪ್ರದೇಶ ಹಾಗೂ ಉತ್ತರಾಖಂಡ ರಾಜ್ಯಗಳ ಹಿಮಪಾತ ಪೀಡಿತ ಪ್ರದೇಶಗಳಿಗೆ ಉಲ್ಲೇಖ ದಿನಾಂಕವು ಅಕ್ಟೋಬರ್ 1, 2026 ಆಗಿರುತ್ತದೆ. ಈ ಸಮಯವನ್ನು ಜನಗಣತಿ ಕ್ಷಣ ಎಂದು ಕರೆಯಲಾಗುತ್ತದೆ. ಜನಗಣತಿ 2027 ಗಣತಿ ಪ್ರಕ್ರಿಯೆಯ ನಿಖರತೆ, ದಕ್ಷತೆ, ಪಾರದರ್ಶಕತೆ ಮತ್ತು ವೇಗವನ್ನು ಹೆಚ್ಚಿಸಲು ಹಲವಾರು ಮಹತ್ವದ ಆಡಳಿತಾತ್ಮಕ ಮತ್ತು ತಾಂತ್ರಿಕ ಪ್ರಗತಿಗಳನ್ನು ಪರಿಚಯಿಸಲು ಸಜ್ಜಾಗಿದೆ. ಈ ಉಪಕ್ರಮಗಳು ಜನಗಣತಿ ಕಾರ್ಯಾಚರಣೆಗಳನ್ನು ಆಧುನೀಕರಿಸುತ್ತವೆ ಮತ್ತು ಸಾಕ್ಷ್ಯಾಧಾರಿತ ನೀತಿ ನಿರೂಪಣೆಗೆ ಹೆಚ್ಚು ಸಮಗ್ರ ಮತ್ತು ಸಂಯೋಜಿತ ಜನಸಂಖ್ಯಾ ದತ್ತಾಂಶವನ್ನು ಉತ್ಪಾದಿಸುತ್ತವೆ. ಜನಗಣತಿಯು ಭಾರತೀಯ ಜನಗಣತಿ 2027 ಪ್ರಮುಖ ಲಕ್ಷಣವಾಗಿ ಹೊರಹೊಮ್ಮಿದೆ. 2011 ಜನಗಣತಿಯವರೆಗೆ ಈ ವ್ಯಾಯಾಮವು ಕೇವಲ ಪರಿಶಿಷ್ಟ ಜಾತಿಗಳು ಮತ್ತು ಪರಿಶಿಷ್ಟ ಪಂಗಡಗಳ ವ್ಯವಸ್ಥಿತ ಗಣತಿಯನ್ನು ಮಾತ್ರ ಒಳಗೊಂಡಿತ್ತು. ಜನಗಣತಿ 2027 ಭಾರತದ ಮೊದಲ ಡಿಜಿಟಲ್ ಜನಗಣತಿಯಾಗಿದ್ದು, ಸರ್ಕಾರವು ಇದರ ಯಶಸ್ವಿ ಅನುಷ್ಠಾನಕ್ಕಾಗಿ ಈಗಾಗಲೇ ವ್ಯಾಪಕ ಸಿದ್ಧತೆಗಳನ್ನು ಪ್ರಾರಂಭಿಸಿದೆ. ಈ ಪ್ರಯತ್ನಗಳ ಭಾಗವಾಗಿ ಜನಗಣತಿ ಪ್ರಕ್ರಿಯೆಯನ್ನು ನೈಜ ಸಮಯದ ಆಧಾರದ ಮೇಲೆ ನಿರ್ವಹಿಸಲು ಮತ್ತು ಮೇಲ್ವಿಚಾರಣೆ ಮಾಡಲು ಜನಗಣತಿ ನಿರ್ವಹಣೆ ಮತ್ತು ಮೇಲ್ವಿಚಾರಣಾ ವ್ಯವಸ್ಥೆ ಪೋರ್ಟಲ್ ಎಂಬ ಮೀಸಲಾದ ಪೋರ್ಟಲ್ ಅನ್ನು ಅಭಿವೃದ್ಧಿಪಡಿಸಲಾಗಿದೆ. ಉಪಜಿಲ್ಲಾ, ಜಿಲ್ಲಾ, ರಾಜ್ಯ ಮತ್ತು ರಾಷ್ಟ್ರೀಯ ಮಟ್ಟದ ಅಧಿಕಾರಿಗಳು ಸಂಯೋಜಿತ ಡ್ಯಾಶ್ಬೋರ್ಡ್ ಮೂಲಕ ಗಣತಿಯ ಪ್ರಗತಿ, ಕ್ಷೇತ್ರ ಕಾರ್ಯಕ್ಷಮತೆ ಮತ್ತು ಕಾರ್ಯಾಚರಣೆಯ ಸಿದ್ಧತೆಗಳನ್ನು ಟ್ರ್ಯಾಕ್ ಮಾಡಬಹುದು. ಇದು ಗಣತಿದಾರರು ಮನೆಪಟ್ಟಿ ದತ್ತಾಂಶವನ್ನು ಸಂಗ್ರಹಿಸಲು ಮತ್ತು ಅಪ್ಲೋಡ್ ಮಾಡಲು ಬಳಸುವ ಸುರಕ್ಷಿತ ಆಫ್ಲೈನ್ ಅಪ್ಲಿಕೇಶನ್ ಆಗಿದೆ. ಇದನ್ನು CMMS ಪೋರ್ಟಲ್ನಲ್ಲಿ ನೋಂದಾಯಿಸಿದವರು ಮಾತ್ರ ಪ್ರವೇಶಿಸಬಹುದು. ಇದು ಕಾಗದದ ಕೆಲಸವನ್ನು ತೆಗೆದುಹಾಕಿ ಕ್ಷೇತ್ರದಿಂದ ಸರ್ವರ್ಗೆ ನೇರ ದತ್ತಾಂಶ ರವಾನೆಯನ್ನು ಸಕ್ರಿಯಗೊಳಿಸುತ್ತದೆ. ಇದು 16 ಪ್ರಾದೇಶಿಕ ಭಾಷೆಗಳಲ್ಲಿ ಆಂಡ್ರಾಯ್ಡ್ ಮತ್ತು iOS ಪ್ಲಾಟ್ಫಾರ್ಮ್ಗಳಲ್ಲಿ ಕಾರ್ಯನಿರ್ವಹಿಸುತ್ತದೆ. ಜನಗಣತಿ 2027 ಮತ್ತೊಂದು ಆವಿಷ್ಕಾರವೆಂದರೆ ಚಾರ್ಜ್ ಅಧಿಕಾರಿಗಳು ಬಳಸುವ HLB ಕ್ರಿಯೇಟರ್ ವೆಬ್ ಮ್ಯಾಪಿಂಗ್ ಅಪ್ಲಿಕೇಶನ್. ಇದು ಉಪಗ್ರಹ ಚಿತ್ರಣವನ್ನು ಬಳಸಿಕೊಂಡು ಮನೆಪಟ್ಟಿ ಬ್ಲಾಕ್ಗಳನ್ನು ಡಿಜಿಟಲ್ ರೂಪದಲ್ಲಿ ರಚಿಸಲು ಅನುಕೂಲವಾಗುತ್ತದೆ. ಇದು ದೇಶಾದ್ಯಂತ ಭೌಗೋಳಿಕ ವ್ಯಾಪ್ತಿಯನ್ನು ಯಾವುದೇ ಲೋಪ ಅಥವಾ ನಕಲು ಇಲ್ಲದೆ ಖಚಿತಪಡಿಸುತ್ತದೆ. ಮನೆ ಮನೆಗೆ ಭೇಟಿ ನೀಡುವ ಮೊದಲು 15 ದಿನಗಳ ಐಚ್ಛಿಕ ಸ್ವಯಂ ಗಣತಿ ಅವಧಿ ಇರುತ್ತದೆ.
ಸ್ವಯಂ ಗಣತಿ ಪೋರ್ಟಲ್ ಎಂಬುದು ಸುರಕ್ಷಿತ ವೆಬ್ ಆಧಾರಿತ ಸೌಲಭ್ಯವಾಗಿದ್ದು ಇದು ಕುಟುಂಬದಲ್ಲಿನ ಅರ್ಹ ಪ್ರತಿಸ್ಪಂದಕರಿಗೆ ಕ್ಷೇತ್ರ ಕಾರ್ಯಾಚರಣೆಗಳ ಮೊದಲು ತಮ್ಮ ಕುಟುಂಬದ ಮಾಹಿತಿಯನ್ನು ಆನ್ಲೈನ್ನಲ್ಲಿ ಸಲ್ಲಿಸಲು ಅನುವು ಮಾಡಿಕೊಡುತ್ತದೆ. ಯಶಸ್ವಿ ಸಲ್ಲಿಕೆಯ ನಂತರ ವಿಶಿಷ್ಟ ಸ್ವಯಂ ಗಣತಿ ಐಡಿ ರಚನೆಯಾಗುತ್ತದೆ. ಈ ಎಸ್ಇಐಡಿಯನ್ನು ಗಣತಿದಾರರೊಂದಿಗೆ ಹಂಚಿಕೊಳ್ಳಬೇಕಾಗುತ್ತದೆ. ಅದರ ಆಧಾರದ ಮೇಲೆ ಗಣತಿದಾರರು ಮಾಹಿತಿಯನ್ನು ದೃಢೀಕರಿಸಲು ಸಾಧ್ಯವಾಗುತ್ತದೆ. ಜನಗಣತಿ 2027ರಲ್ಲಿನ ಪ್ರಮುಖ ನಾಗರಿಕ ಕೇಂದ್ರಿತ ನಾವೀನ್ಯತೆ ಎಂದರೆ ಸ್ವಯಂ ಗಣತಿ ಸೌಲಭ್ಯ. ಈ ಸೌಲಭ್ಯವನ್ನು ಮೀಸಲಾದ ಆನ್ಲೈನ್ ಪೋರ್ಟಲ್ https:/se.census.gov.in/ ಮೂಲಕ ಪ್ರವೇಶಿಸಬಹುದು. ಅಸ್ಸಾಮಿ, ಬೆಂಗಾಲಿ, ಇಂಗ್ಲಿಷ್, ಗುಜರಾತಿ, ಹಿಂದಿ, ಕನ್ನಡ, ಕೊಂಕಣಿ, ಮಲಯಾಳಂ, ಮಣಿಪುರಿ, ಮರಾಠಿ, ನೇಪಾಳಿ, ಒಡಿಯಾ, ಪಂಜಾಬಿ, ತಮಿಳು, ತೆಲುಗು ಮತ್ತು ಉರ್ದು ಸೇರಿದಂತೆ ಇದು 16 ಭಾಷೆಗಳಲ್ಲಿ ಲಭ್ಯವಿರುತ್ತದೆ. ಉತ್ತರದಾತರು ವಿವರಗಳನ್ನು ಸ್ವತಂತ್ರವಾಗಿ ಭರ್ತಿ ಮಾಡಬಹುದು. ಅದರ ನಂತರ ವಿಶಿಷ್ಟವಾದ ಸ್ವಯಂ ಗಣತಿ ಐಡಿ ಉತ್ಪತ್ತಿಯಾಗುತ್ತದೆ. ದತ್ತಾಂಶದ ನಿಖರತೆಯನ್ನು ಖಚಿತಪಡಿಸಿಕೊಳ್ಳಲು ಸ್ವಯಂ ಗಣತಿ ಪೋರ್ಟಲ್ನಲ್ಲೇ ಬಳಕೆದಾರರ ಮಾರ್ಗದರ್ಶಿ, ಫ್ಲೋಚಾರ್ಟ್, ಪದೇ ಪದೇ ಕೇಳಲಾಗುವ ಪ್ರಶ್ನೆಗಳು, ಅಗತ್ಯವಾದ ಟೂಲ್ ಟಿಪ್ಸ್, ಟ್ಯುಟೋರಿಯಲ್ ವಿಡಿಯೋ ಮತ್ತು ಪ್ರಶ್ನೆಗಳಿಗೆ ಮೌಲ್ಯಮಾಪನ ಪರಿಶೀಲನೆಗಳನ್ನು ಒದಗಿಸಲಾಗಿದೆ. ಕ್ಷೇತ್ರ ಭೇಟಿಗಳ ಸಮಯದಲ್ಲಿ ಗಣತಿದಾರರು ದತ್ತಾಂಶವನ್ನು ಖಚಿತಪಡಿಸುತ್ತಾರೆ ಮತ್ತು ಸಂಯೋಜಿಸುತ್ತಾರೆ. ದತ್ತಾಂಶ ಸಂಗ್ರಹಣೆಯಿಂದ ಹಿಡಿದು ದತ್ತಾಂಶ ಸಂಸ್ಕರಣೆಯವರೆಗೆ ಪ್ರತಿ ಹಂತದಲ್ಲೂ ತಂತ್ರಜ್ಞಾನವನ್ನು ಬಳಸಿಕೊಳ್ಳುವ ಮೂಲಕ ಜನಗಣತಿ ದತ್ತಾಂಶವನ್ನು ದೇಶಾದ್ಯಂತ ಅತ್ಯಂತ ಕಡಿಮೆ ಸಮಯದಲ್ಲಿ ಲಭ್ಯವಾಗುವಂತೆ ಮಾಡುವುದು ಈ ಪ್ರಯತ್ನದ ಗುರಿಯಾಗಿದೆ. ಹೆಚ್ಚು ಕಸ್ಟಮೈಸ್ ಮಾಡಿದ ದೃಶ್ಯೀಕರಣ ಸಾಧನಗಳೊಂದಿಗೆ ಜನಗಣತಿಯ ಫಲಿತಾಂಶಗಳನ್ನು ಪ್ರಸಾರ ಮಾಡಲು ಸಹ ಪ್ರಯತ್ನಿಸಲಾಗುವುದು. ಗಣತಿ ಚಟುವಟಿಕೆಗಳಿಗೆ ಸ್ಥಿರವಾದ ಚೌಕಟ್ಟನ್ನು ಒದಗಿಸಲು ಆಡಳಿತಾತ್ಮಕ ಘಟಕಗಳನ್ನು ಜನವರಿ 1, 2026ರ ಸ್ಥಿತಿಯಂತೆ ಸ್ಥಿರಗೊಳಿಸಲಾಗಿದೆ. ಕಾರ್ಯವಿಧಾನ, ಡಿಜಿಟಲ್ ಪರಿಕರಗಳು ಮತ್ತು ತರಬೇತಿ ವ್ಯವಸ್ಥೆಗಳನ್ನು ಮೌಲ್ಯೀಕರಿಸಲು ನವೆಂಬರ್ 25ರಲ್ಲಿ ಸುಮಾರು 5,000 ಜನಗಣತಿ ಬ್ಲಾಕ್ಗಳನ್ನು ಒಳಗೊಂಡ ಹಂತ 1ರ ರಾಷ್ಟ್ರವ್ಯಾಪಿ ಪೂರ್ವ ಪರೀಕ್ಷೆಯನ್ನು ನಡೆಸಲಾಯಿತು. ಸಮನ್ವಯ ಮತ್ತು ಮೇಲ್ವಿಚಾರಣೆಯನ್ನು ಬಲಪಡಿಸಲು ಜನವರಿ 2026ರಲ್ಲಿ ಮುಖ್ಯ ಕಾರ್ಯದರ್ಶಿಗಳು, ರಾಜ್ಯ ನೋಡಲ್ ಅಧಿಕಾರಿಗಳು ಮತ್ತು ಜನಗಣತಿ ಅಧಿಕಾರಿಗಳನ್ನು ಒಳಗೊಂಡ ಉನ್ನತ ಮಟ್ಟದ ಸಭೆಗಳನ್ನು ನಡೆಸಲಾಯಿತು. ಇದರೊಂದಿಗೆ ಜಿಲ್ಲಾ ಮತ್ತು ಬ್ಲಾಕ್ ಮಟ್ಟದಲ್ಲಿ ಜನಗಣತಿ ಸಿಬ್ಬಂದಿಯ ನೇಮಕಾತಿಯನ್ನು ಪೂರ್ಣಗೊಳಿಸಲಾಯಿತು. ಇದಲ್ಲದೆ ಪ್ರದೇಶಗಳಾದ್ಯಂತ ಅನುಷ್ಠಾನದಲ್ಲಿ ಸ್ಥಿರತೆಯನ್ನು ಖಚಿತಪಡಿಸಿಕೊಳ್ಳಲು ಸಮಗ್ರ ಮಾರ್ಗಸೂಚಿಗಳು ಮತ್ತು ಸುತ್ತೋಲೆಗಳ ಜೊತೆಗೆ 19 ಭಾಷೆಗಳಲ್ಲಿ ವಿವರವಾದ ಸೂಚನಾ ಕೈಪಿಡಿಗಳನ್ನು ಸಿದ್ಧಪಡಿಸಲಾಗಿದೆ. ಹೆಚ್ಚುವರಿಯಾಗಿ ನಿರಂತರ ಮೇಲ್ವಿಚಾರಣೆ ಮತ್ತು ಸಕಾಲಿಕ ನಿರ್ವಹಣೆಯನ್ನು ಸಕ್ರಿಯಗೊಳಿಸಲು ಕಾಲಮಿತಿಯ ಚಟುವಟಿಕೆಗಳ ಕ್ಯಾಲೆಂಡರ್ ಅನ್ನು ಜಾರಿಗೆ ತರಲಾಗಿದೆ. ಇದರಿಂದಾಗಿ ಜನಗಣತಿ ಪ್ರಕ್ರಿಯೆಯ ಒಟ್ಟಾರೆ ಸಿದ್ಧತೆ ಮತ್ತು ಆಡಳಿತಾತ್ಮಕ ದಕ್ಷತೆಯನ್ನು ಬಲಪಡಿಸಲಾಗಿದೆ. ಜನಗಣತಿ 2027ಕ್ಕಾಗಿ ಮಾಹಿತಿಯ ಸಮಗ್ರತೆ ಮತ್ತು ಗೌಪ್ಯತೆಯನ್ನು ಪ್ರತಿ ಹಂತದಲ್ಲೂ ರಕ್ಷಿಸಲು ಸಮಗ್ರ ಮತ್ತು ಬಹು ಹಂತದ ದತ್ತಾಂಶ ಭದ್ರತಾ ಚೌಕಟ್ಟನ್ನು ಸ್ಥಾಪಿಸಲಾಗಿದೆ. ದತ್ತಾಂಶ ಸಂಗ್ರಹಣೆ, ಪ್ರಸರಣ ಮತ್ತು ಸಂಗ್ರಹಣೆಯನ್ನು ಒಳಗೊಂಡಿರುವ ಎಂಡ್ ಟು ಎಂಡ್ ಎನ್ಕ್ರಿಪ್ಷನ್ ಮತ್ತು ಅನಧಿಕೃತ ಪ್ರವೇಶವನ್ನು ತಡೆಯಲು ಸುರಕ್ಷಿತ ಪ್ರಸರಣ ಪ್ರೋಟೋಕಾಲ್ಗಳು ದತ್ತಾಂಶವನ್ನು ಪ್ರಮಾಣೀಕೃತ ಮತ್ತು ಸುರಕ್ಷಿತ ಡೇಟಾ ಕೇಂದ್ರಗಳಲ್ಲಿ ಹೋಸ್ಟ್ ಮಾಡಲಾಗಿದೆ. ಇವುಗಳನ್ನು ಕ್ರಿಟಿಕಲ್ ಇನ್ಫಾರ್ಮೇಷನ್ ಇನ್ಫ್ರಾಸ್ಟ್ರಕ್ಚರ್ ಎಂದು ಗೊತ್ತುಪಡಿಸಲಾಗಿದೆ. ಇದು ಹೆಚ್ಚಿನ ಗುಣಮಟ್ಟದ ರಕ್ಷಣೆಯನ್ನು ಖಚಿತಪಡಿಸುತ್ತದೆ. ಹೆಚ್ಚುವರಿಯಾಗಿ ಈ ವ್ಯವಸ್ಥೆಗಳು ಜಾಗತಿಕವಾಗಿ ಗುರುತಿಸಲ್ಪಟ್ಟ ಮಾನದಂಡಗಳನ್ನು ಪಾಲಿಸುತ್ತವೆ ಮತ್ತು ಪ್ರತಿಷ್ಠಿತ ಏಜೆನ್ಸಿಗಳಿಂದ ನಿಯಮಿತ ಭದ್ರತಾ ಆಡಿಟ್ಗಳಿಗೆ ಒಳಪಡುತ್ತವೆ. ಒಟ್ಟಾರೆಯಾಗಿ ಈ ಕ್ರಮಗಳು ಜನಗಣತಿ ಪ್ರಕ್ರಿಯೆಗೆ ಸುರಕ್ಷಿತ ಮತ್ತು ಬಲವಾದ ದತ್ತಾಂಶ ಪರಿಸರ ವ್ಯವಸ್ಥೆಯನ್ನು ಖಚಿತಪಡಿಸುತ್ತವೆ. ಮಾನವ ಸಂಪನ್ಮೂಲ ಸಿದ್ಧತೆಯು ಜನಗಣತಿ 2027ರ ನಿರ್ಣಾಯಕ ಸ್ತಂಭವಾಗಿದೆ. ತರಬೇತಿ ಮತ್ತು ಸಾಮರ್ಥ್ಯ ವೃದ್ಧಿಯ ಕಡೆಗೆ ವ್ಯಾಪಕ ಪ್ರಯತ್ನಗಳನ್ನು ಮಾಡಲಾಗಿದೆ. ಸುಮಾರು 31 ಲಕ್ಷ ಗಣತಿದಾರರು ಮತ್ತು ಮೇಲ್ವಿಚಾರಕರು ಹಾಗೂ 1 ಲಕ್ಷಕ್ಕೂ ಹೆಚ್ಚು ಜನಗಣತಿ ಕಾರ್ಯಕರ್ತರನ್ನು ಈ ಪ್ರಕ್ರಿಯೆಯನ್ನು ಸಮರ್ಥವಾಗಿ ನಡೆಸಲು ಸಜ್ಜುಗೊಳಿಸಲಾಗಿದೆ. ಅವರಿಗೆ ಅಗತ್ಯ ಕೌಶಲ್ಯಗಳನ್ನು ನೀಡಲು ಪ್ರತಿ ಹಂತಕ್ಕೂ 80,000ಕ್ಕಿಂತ ಹೆಚ್ಚು ತರಬೇತಿ ಬ್ಯಾಚ್ಗಳನ್ನು ನಡೆಸಲಾಗುತ್ತಿದೆ. ಇದಕ್ಕೆ ಹಂತ ನಿರ್ದಿಷ್ಟ ತರಬೇತಿ ಮಾಡ್ಯೂಲ್ಗಳ ಬೆಂಬಲವಿದೆ. ಈ ರಚನಾತ್ಮಕ ವಿಧಾನವು ಜನಗಣತಿ ಪ್ರಕ್ರಿಯೆಯ ಉದ್ದಕ್ಕೂ ದತ್ತಾಂಶದ ಗುಣಮಟ್ಟ, ನಿಖರತೆ ಮತ್ತು ಕಾರ್ಯಾಚರಣೆಯ ದಕ್ಷತೆಯನ್ನು ಖಚಿತಪಡಿಸುವ ಗುರಿಯನ್ನು ಹೊಂದಿದೆ. ಜನಗಣತಿ 2027ನ್ನು ಯಶಸ್ವಿಯಾಗಿ ನಡೆಸಲು ವಿವಿಧ ಕಾರ್ಯಗಳನ್ನು ಪೂರ್ಣಗೊಳಿಸಲು ಸುಮಾರು 18,600 ತಾಂತ್ರಿಕ ಸಿಬ್ಬಂದಿಯನ್ನು ಸುಮಾರು 550 ದಿನಗಳವರೆಗೆ ಸ್ಥಳೀಯ ಮಟ್ಟದಲ್ಲಿ ತೊಡಗಿಸಿಕೊಳ್ಳಲಾಗುವುದು. ಬೇರೆ ರೀತಿಯಲ್ಲಿ ಹೇಳುವುದಾದರೆ ಸುಮಾರು 1.02 ಕೋಟಿ ಮಾನವ ದಿನಗಳ ಉದ್ಯೋಗ ಸೃಷ್ಟಿಯಾಗಲಿದೆ. ಜನಗಣತಿಯು ಆಡಳಿತದ ಮೂಲಾಧಾರವಾಗಿ ಉಳಿದಿದೆ. ಇದು ತಿಳುವಳಿಕೆಯುಳ್ಳ ನೀತಿ ನಿರೂಪಣೆ ಮತ್ತು ಅಂತರ್ಗತ ಅಭಿವೃದ್ಧಿಗೆ ವಿಶ್ವಾಸಾರ್ಹ ಮತ್ತು ಸಮಗ್ರ ದತ್ತಾಂಶವನ್ನು ಒದಗಿಸುತ್ತದೆ. ಇದುವರೆಗೂ ಇಂದಿನ ಪ್ರಚಲಿತ ವಿದ್ಯಮಾನದಲ್ಲಿ ಜನಗಣತಿ 2027 ಭಾರತದ ಮೊದಲ ಡಿಜಿಟಲ್ ಜನಗಣತಿ ಪ್ರಕ್ರಿಯೆ ಕುರಿತಂತೆ ಮಾಹಿತಿ ಕೇಳಿದಿರಿ. ಬರಹ ಕೃಪೆ ಭಾರತ ಸರ್ಕಾರದ ವಾರ್ತಾ ಶಾಖೆ, ಬೆಂಗಳೂರು. ಓದಿದವರು ಚೇತನ್ ಸಿವಿ.
ಸಮಗ್ರ ನಿರ್ವಹಣೆ ಆಕಾಶವಾಣಿ ಬೆಂಗಳೂರು ಪ್ರಾದೇಶಿಕ ಸುದ್ದಿ ವಿಭಾಗದ ಸಹಾಯಕ ನಿರ್ದೇಶಕರಾದಂತಹ ಸುಹಾಸ್ ಆರ್. ಈ ಕಾರ್ಯಕ್ರಮ ಆಕಾಶವಾಣಿ ಬೆಂಗಳೂರು ಪ್ರಾದೇಶಿಕ ಸುದ್ದಿ ವಿಭಾಗದ ಕೊಡುಗೆ.